ಅವರ 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 ಠಾಣೆಗೆ ಹೋಗಿದ್ವಿ. ಸೌಭಾಗ್ಯವತಿನ ಬಿಟ್ಟಾರಂತ. ಬಿಟ್ಟ 2 ತಾಸು ಆತಂತ್ರಿ. ಬಿಟ್ಟು 2 ತಾಸು ಅಂದ್ಮೇಲೆ ಆಕೆ ಇಲ್ಲಿಗೆ ಬರ್ಬೇಕಲ್ಲ, ಎಲ್ಲಿ ಹೋಗ್ಯಾಳ? ಶಂಕ ತಗೊಂಡೋಗ್ಲಿಕ್ಕೆ ಬಂದಿದ್ರಲ್ಲ ಕೇಶವನಾಥ್ರು, ಅವ್ರು ಬಿಡಿಸಿ ಕರ್ಕೊಂಡು ಹೋಗ್ಯಾರಂತ. ಎಲ್ಲಿ ಕರ್ಕೊಂಡು ಹೋಗ್ಯಾರ ತಿಳಿವಲ್ದು. ಅವರ ನೀವೇನು ಚಿಂತೆ ಮಾಡಬೇಡ್ರಿ, ಕೇಶವನಾಥ್ರು ಕೂಡ ಆಕಿ ಬರ್ತಾಳ. ಠಾಣ ಸ್ವಲ್ಪ ಅದಕ್ಕೆ ಚಿಂತೆ ಅಲ್ಲ ಗುರುವಾದ, ಎಲ್ಲ ಒಳ್ಳೇದಾಗ್ಯದ, ಮನಸ್ಗ ಸಂತೋಷ ಆಗ್ಯದ. ಸೌಭಾಗ್ಯವತಿ ಜೋಡಿ ಸಂತೋಷನ ಹಂಚ್ಕೊಳ್ಳೋ ಆತ್ರ ಅಷ್ಟೇ. ಆಕೆ ಕಾಲ್ಗುಣ ಚಲೋ ಅದ, ಶಂಕದಿಂದ ಉದ್ಧಾರ ಆಗ್ತದ ಅಂತ ಅಂದಿದ್ಲ. ಸಮಸ್ಯೆನೆಲ್ಲ ಪರಿಹಾರ ಮಾಡು ಅಂತ ಶಂಕದ ಹತ್ರ ಕೇಳ್ಕೊಂಡಿದ್ನಿ. ಕಾಮಧೇನು ಹಲ್ಪುಡಿ ಕಾರ್ಖಾನೆಯಿಂದ ಪತ್ರ ಬಂತ. ಕಂಪನಿ ಮತ್ತೆ ಉದ್ಧಾರ ಆಗೋ ಲಕ್ಷಣ ಕಾಣ್ತದ. ಹೌದ್ರಿ ಅವರ, ಸೌಭಾಗ್ಯವತಿ ಬಂದ ಬರ್ತಾಳ, ಕಾಯೋನ್ ತಡ್ರಿ. ನಾಳೆ ಮುಂಜಾನೆ ಶಂಕಕ್ಕ ವಿಶೇಷ ಪೂಜೆ ಅದ, ಗೊತ್ತಲ್ಲ? ಗೊತ್ತೈತ್ರಿ ಅವರ, ಶಂಕಕ್ಕ ಪೂಜೆ ಐತಿ, ಬನಶಂಕರ್ ಅವಾಗ ಗಾಯನ ಸೇವಾ ಐತಿ. ಹಾಡ್ಲಿಕ್ಕಂತಾನ ಕಸ್ತೂರಿ ಶಂಕರ್ ಅವರು ನಮ್ಮ ಮನೆಗೆ ಬರಾಕತ್ತಾರ, ಹೌದಲ್ರಿ? ಕಸ್ತೂರಿ ಶಂಕರ್? ಕಸ್ತೂರಿ ಶಂಕರ್ ಅವ್ರ ಬಗ್ಗೆ ನಿನಗೆ ಗೊತ್ತಿಲ್ಲ? ಅಲ್ಲೂ ಸಾಲಿಗೆ ಹೋಗೋ ಸಣ್ಣ ಹುಡುಗರು ಕೇಳಿದ್ರು ಕಸ್ತೂರಿ ಶಂಕರ್ ಅವ್ರ ಬಗ್ಗೆ ಹೇಳ್ತಾರಪ್ಪ. ನೋಡು, ಕಸ್ತೂರಿ ಶಂಕರ್ ಅವರು ನಮ್ಮ ನಾಡಿನ ಖ್ಯಾತ ಗಾಯಕಿ ಅದರ. ಅವ್ರು ನಮ್ಮ ಮನೆಗೆ ಪೂಜೆಗೆ ಬಂದು ಹಾಡ್ದಂದ್ರೆ ನಮಗೆ ಹೆಮ್ಮೆ ತರೋಂಥ ವಿಷಯಪ್ಪ, ಅದಲ್ಲ? ಗುರುಪಾದ, ಹೂವು ಹಣ್ಣು ಬಾಗಿನ ತರೋ ಜವಾಬ್ದಾರಿ ನಿಂದ. ಹ್ಞೂನ್ರಿ ಅವರ, ಜವಾಬ್ದಾರಿನ ಹೆಗಲ ಮೇಲೆ ಹೊತ್ಕೊಂಡು ಮಾಡ್ತೇನೆ ತಿಳ್ರಿ. ವಜ್ರಪ್ಪ, ಮನಿನ ಶುದ್ಧಿ ಮಾಡಿಸೋ ಜವಾಬ್ದಾರಿ ನಿಂದ. ಸಂಗವ ಮತ್ತೆ ಸಂಪಿಗೂ ಬರಕ್ ಹೇಳ, ಅವ್ರಿಗೆ ಪೂಜಾ ಫಲ ಸಿಗ್ಲಿ, ಅವ್ರಿಗೂ ಒಳ್ಳೇದಾಗ್ಲಿ. ಆತ್ರಿ ಅವರ. ಅವರ ಪೂಜೆ ಮಾಡಕ ಅರ್ಚಕರು ಯಾರು ಬರಾಕತ್ತಾರ್ರಿ? ಪೂಜೆ ಮಾಡಿಸ್ಲಿಕ್ಕ ಅರ್ಚಕರು ಬರ್ಲಿ, ಆದ್ರ ಪೂಜಿನ ಸೌಭಾಗ್ಯವತಿನ ಮಾಡ್ಲಿ. ಆಕಿ ಕನಸ್ನಾಗ ಅಮ್ನೋರ್ ಬಂದು ಶಂಕರ್ ಹಿತಾನ ನೀನಾ ನೋಡ್ಕೋಬೇಕು ಅಂತ ಹೇಳ್ಯಾರ. ಆಕಿನ ಸೂಕ್ತ. 100 ವರ್ಷ ಬಾಳ್ತಾಳ್ರಿ ಅವರ ಸೌಭಾಗ್ಯವತಿ. ಬಂದ ಬಿಟ್ಟು ನೋಡ್ರಿ. ಬಾರ್ವಾ ಯವ್ವ ಬಾ, ಅವ್ವಾರ ನಿನ್ನ ಸಲುವಾಗಿ ಕಾಯಕತ್ತಾರ. ಸೌಭಾಗ್ಯವತಿ ಅಂತ ಹೆಸರಿಟ್ಟಿದ್ದಕ್ಕ ಸಾರ್ಥಕ ಆತ. ಎಲ್ಲ ಭಾಗ್ಯ ಬರ್ಲಿಕ್ಕತ್ತದ. ಭಾಗ್ಯದ ಲಕ್ಷ್ಮೀ ಬಾರವ್ವ, ಸೌಭಾಗ್ಯವತಿ ಭಾಗ್ಯದ ಲಕ್ಷ್ಮೀ ಬಾರವ್ವ. ಅಮ್ಮನ ಮುಖದಲ್ಲಿ ನಗು ಇದೆ ಅಂದ್ರೆ ಏನೋ ಸಂಭ್ರಮ ಕಾದಿದೆ ಅಂತ ಆಯ್ತು. ಖರೇನೆ ಹೇಳ್ದಿ ನನವ, ಶಂಕದಿಂದ ಅದೃಷ್ಟ ಬರ್ತದ, ಅವನತಿ ಆಗುದಿಲ್ಲ ಅಂದಿದ್ಯಲ್ಲ, ಹಂಗ ಆತು. ಅದೃಷ್ಟ ಕೂಡ್ ಬಂದದ. ನಾಳೆ ಶಂಕಕ್ಕ ವಿಶೇಷ ಪೂಜಾ ಇಟ್ಕೊಂಡಿನಿ. ಆ ಪೂಜಿನ ನೀನಾ ಮಾಡ್ಬೇಕು. ಅಂಬಾಗಾರುತಿಯನ್ನು ದೇವಿಗಾರುತಿಯನ್ನು ರಂಬೇರು ಬೆಳಗಿರೆ ಶುಂಭಾನಿ ಸುಂಬರ ಸಂಹಾರಿಗೆ ಶಂಕರಿಗೆ ಕುಂಭಕುಚ ಜಗದಂಬೆ ನಿನ ಪದ ನಂಬಿಕೊಂಡೆನು ನರ ಶರೀರದಿ ಅಂಬುಕೇಶನ ರಾಣಿ ಚರಣ ಬಿಂಬದೊಳು ನಲಿದಾಡು ಜನನಿ ಅಂಬಾಗಾರುತಿಯನ್ನು ದೇವಿಗಾರುತಿಯನ್ನು ರಂಬೇರು ಬೆಳಗಿರೆ. ಎಷ್ಟು ದಿನ ಅಂತ ಇಲ್ಲೇ ಇರ್ತೀರಿ ದಣಿ? ದುರ್ಗಾಪುರ ನೆನ್ಪಿಲ್ವಾ? ದೇವಿ ತನ್ನ ನಾಟಕ ನಿಲ್ಲಿಸೋವರೆಗೂ ನಾನು ಎಲ್ಲಿಗೂ ಹೋಗೋದಿಲ್ಲ. ಪಾಪ ಮಗುದಣಿ ಒದ್ದಾಡ್ತಾ ಇದ್ದಾಳೆ, ನೆನಪಿನ ಶಕ್ತಿನ ಕಳ್ಕೊಂಡು. ತನ್ನವ್ರು ಯಾರು ಅಂತ ಗೊತ್ತಿಲ್ಲದಲೇ ದಡ್ಡ ಕಣಲೆ, ಅದಕ್ಕೆ ದೇವಿ ಪಾಪ ಅಂತಿದ್ಯಾ? ಕಾದಂಬರಿ ಕಥೆ ಅಲ್ಲ ಜೀವನ ಅಂದ್ರೆ. ಅಪಘಾತ ಆಯ್ತು, ನೆನಪಿನ ಶಕ್ತಿ ಹೋಯ್ತು, ಮತ್ತೆ ಅಪಘಾತ ಆಯ್ತು, ನೆನಪಿನ ಶಕ್ತಿ ಬಂತು ಅನ್ನಕ್ಕೆ. ಅವಳು ಮಾಡಿರೋ ದ್ರೋಹಕ್ಕೆ ಶಿಕ್ಷೆ ಇದೆ. ಏನ್ ಹೇಳ್ತಾ ಇದೀರಿ ದಣಿ? ನೀನು ಹೇಳ್ದ ಹಾಗೆ ಸ್ಟೇಷನ್ ಇಂದ ಕರ್ಕೊಂಡು ಬಂದು ಶಂಕದ ಜವಾಬ್ದಾರಿನ ಅವಳಿಗೆ ಒಪ್ಪಿಸ್ದೆ. ಆಗಲ್ಲ, ಶಂಕದ ಹಿತ ಕಾಯ್ಬೇಕು, ಅಮ್ಮನವ್ರು ಹೇಳಿದ್ದಾರೆ, ಅವಳು ಮಾತು ಮೀರಲ್ಲ, ಶಂಕ ಅಂತಂದು ಒಪ್ಸಕ್ ಆಗಲ್ಲ ಅಂದ್ಲು. ಅಮ್ನೋರು ಶಂಕದ ಹಿತ ಅಂತ ಹೇಳಿದಾಳೆ ಅಂದ ಮೇಲೆ ದೇವಿ ಸೌಭಾಗ್ಯವತಿ ಅಲ್ಲ, ದೇವಿನೇ. ಬಿಡಿ ದಣಿ, ಆಗಿದ್ದೆಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ. ಬಿಡಲ್ಲ ನಾನು ಶಂಖನ. ಧಾರಿಣಿ ಅವರು ಶಂಕಕ್ಕೆ ಕೈ ಇಡಬೇಕಿದ್ರೆ ಅಮ್ಮನವ್ರು ಕಾಣಿಸ್ಕೊಂಡ್ರು ಅಂತಾರೆ. ಅಲ್ಲಿಗೆ ದೇವಿ ಧಾರಿಣಿ ಅವರಿಗೆ ಶಂಕದ ಬಗ್ಗೆ, ಶಂಕದ ಮಹಿಮೆ ಬಗ್ಗೆ ಹೇಳಿದ್ದಾಳೆ ಅಂತ ಅರ್ಥ. ಇಲ್ಲದೆ ಹೋದ್ರೆ ಧಾರಿಣಿ ಅವರು ಶಂಖನ ನನಗೆ ಒಪ್ಪಿಸ್ತಿದ್ರು ಅಲ್ವಾ? ನಾನು ಯಾವುದೋ ವ್ಯೂಹದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅನ್ನಿಸ್ತಿದೆ ಭೋಪಾಲು. ದೇವಿ ಮತ್ತೆ ಧಾರಿಣಿ ಅವರ ಮಧ್ಯೆ ಶಂಕ ಇದೆ. ಅವರ ಮಧ್ಯೆ ಇರೋ ಶಂಕ ನನಗೆ ಸಿಗಬೇಕು ಅಂದ್ರೆ ದೇವಿ ಮತ್ತೆ ಧಾರಿಣಿ ಮಧ್ಯೆ ಶಂಕದ ಬದಲು ಬೇರೆ ಯಾವುದನ್ನೋ ಸೃಷ್ಟಿಸಬೇಕು. ಆ ಸೃಷ್ಟಿ ಅವರನ್ನ ಶಿಕ್ಷಿಸಬೇಕು.
ಅವರು ಮಾಡ್ತಿರೋ ನಾಟಕ ನಿಲ್ಲಬೇಕು, ಶಂಖ ನಂದಾಗಬೇಕು. ನಿಜವಾಗ್ಲೂ ನಿಮ್ಗೆ ನನ್ ಮೇಲೆ ಪ್ರೀತಿ ಇಲ್ದ? ನಾ ಎಂತ ಮಾಡ್ದೆ ನಿಮ್ಗೆ? ಯಾಕೆ ನನ್ನ ದೂರ ಮಾಡ್ತಿದ್ರಿ? ಸಾಲ ಆಯ್ತು, ನಿಮ್ದು ತಪ್ಪಿಲ್ಲ, ನಂದು ಇಲ್ಲ. ನಿಮ್ಮಮ್ಮನ್ ಮಾತನ್ನ ನೀವು ಕೇಂಬಕ್ಕಾಗ ಅಂದೇಳಿ ನಾ ಹೇಳ್ತಿಲ್ಲ. ನನ್ಗೂ ಮಾತಾಡಕ್ ಅವಕಾಶ ಕೊಡ್ಲಿಕ್ಕಲ್ಲೇ. ಅಪ್ಪ ಕರೆದ್ರು ಅಂತ ನನ್ಗೊಂದ್ ಮಾತು ಹೇಳ್ದೆ ಹೋಗ್ಬಿಟ್ಟಿಯಲ್ಲ ಅಕ್ಷತಾ. ಆಗಳಿಕೆ ನಂಗೆ ಎಂತ ಮಾಡ್ಲಿ ಅಂದೇಳಿ ಗೊತ್ತಾಯ್ಲಿಲ್ಲ. 3ನೇ ದಿನ ವಾಪಸ್ ಬಪ್ಪು ಅಂದೇಳಿ ಮಾಡಿದ್ದೆ. ನಿಮ್ ದೊಡ್ಡಮ್ಮಗ್ ತುಂಬಾ ಜ್ವರ ಇತ್ತು. ದೇವಿ ದೇವಿ ಅಂತ ಕನ್ವರ್ಸ್ತಿದ್ರು. ತುಂಬಾ ಜ್ವರ ಇತ್ತು. ನಾವ್ರ ಪಕ್ಕನೇ ಇರ್ಬೇಕಾಗ್ ಬಂತು. ಎದೇಳು ಅಕ್ಷತಾ, ಕಾಲು ಹಿಡ್ಕೊಂಡೆ ಮಾತಾಡ್ಬೇಡ, ಮೇಲೇಳು. ನನ್ ಮೇಲೆ ಪ್ರೀತಿ ಇತ್ತೋ ಇಲ್ವೋ ನಿಮ್ಗೆ ಹೇಳಿ. ಇನ್ಮುಂದೆ ನಾನು ನಿಮಗ್ ತೊಂದ್ರೆ ಕೊಡುವುದಿಲ್ಲ. ನನ್ನಿಂದ ಯಾರಿಗೂ ತೊಂದ್ರೆ ಆಗ್ಬಾರ್ದು. ನಿಮ್ ಜೊತೆ ನಾ ಇರ್ಬೇಕೋ ಬೇಡ್ವೋ? ನಿಮಗ್ ನಾ ಬೇಕೋ ಬೇಡ್ವೋ ಹೇಳಿ. ಸಾಲ ಸಲೀಸಾಗಿ ಸಿಗ್ತಿದೆ ಅಂತ ಅತ್ತೆಗೆ ಮಾವಂಗೆ ಜವಾಬ್ದಾರಿ ಕಮ್ಮಿ ಆಗ್ಬೋದು, ಕೆಲ್ಸದ ಭಾರ ನಮ್ಮಿಬ್ರ ಮೇಲೆ ಬೀಳ್ಬೋದು ಅಂತ ಅಪ್ಪ ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡ್ರಂತೆ. ನಿಮ್ಮ ಒಳ್ಳೇದಕ್ಕೆ ಅವ್ರು ಹಂಗ್ ಮಾಡಿದ್ದು. ಅತ್ತೆ ಅದನ್ನ ತಪ್ಪಾಗಿ ತಿಳ್ಕೊಂಡ್ರು. ಶಿಕ್ಷೆ ಮಾತ್ರ ನಮ್ಮಿಬ್ರಿಗೆ. ಘಮ ಘಮ ಗಮಾಡಿಸ್ತಾವ ಮಲ್ಲಿಗೆ. ಅವರು ಹೋಗ್ತಿರೋ ದಾರಿನೇ ಸರಿ ಇಲ್ಲ. ಆ ಶಂಖ ಇಲ್ಲಿರೋದ್ ಬೇಡ ಅಂತ ಸ್ವಾಮಿಯರು ಹೇಳಿದ್ರ. ಆದ್ರ ಅವರ ಆ ಶಂಖಕ್ಕ ವಿಶೇಷ ಪೂಜೆ ಇಟ್ಟಾರ. ನಾಟಕ ನಾಟಕ ಅಂತಿದ್ ಮಂದಿ ನೋಡ ಹೆಂಗಾಗ್ಯಾರ. ಮುಂಚೆ ಆಗಿದ್ರ ಅವ್ರ ಏನ ಮಾಡುದಿದ್ರು ನಮ್ಮನ್ನ ಹೇಳಿ ಕೇಳಿ ಚರ್ಚೆ ಮಾಡ್ತಿದ್ರು. ಈಗ ಎಲ್ಲ ಆಗ್ ಹೋದ್ಮೇಲೆ ಹೇಳ್ ಕಳಿಸ್ಯಾರ. ನಾವ್ ಹೋಗುದ್ ಬ್ಯಾಡ. ಏ ವಜ್ರಪ್ಪ, ಆರಾಮಿಲ್ಲ ಅಂತ ಹೋಗಿ ಹೇಳ. ಒಜ್ಜಕ್ಕೈತಿ ಗಾನಕ್ ಹೋಗಿಲೆ ಕಸ್ತೂರಿ ಶಂಕರ್ ಅಂತ ಹಿರಿಯರು ಬರ್ತಿದಾರ. ಸರಸ್ವತಿ ಸೃಷ್ಟಿ ಅವ್ರ ಆಶೀರ್ವಾದ ಪಡಿಲಿಕ್ಕಾರ ನೀವು ಬರ್ಲಿಕ್ಕಬೇಕು. ಪೂಜೆ ವೇಳಾಗ ವೈಮನಸ್ಸು ಇರಬಾರ್ದು. ಸುಮ್ಮನೆ ಬರ್ರಿ, ಸೌಭಾಗ್ಯವತಿನ ಪೂಜೆ ನಡೆಸಳ. ಸೌಭಾಗ್ಯವತಿ ಬಂದದ್ದು ಈ ಸಂಪಿಗೆ ಮೂಲಿಗುಪ್ಪಾದ್ಲು ನೋಡು. ಚಿಂತೆ ಮಾಡ್ಬೇಡ ನನ್ನವ್ವ, ನಮ್ಗ ಮುಂದಿನ ದಾರಿ ತೆರೆದೈತಿ. ನಾವು ಧೈರ್ಯ ಮಾಡ್ಬೇಕಷ್ಟ. ಈಗೇನು ನಾಳೆ ಅವ್ರ ಮನೆಯಾಗ ನಡೆಯೋ ಶಂಕದ ಪೂಜಕ್ಕ ಬರ್ತಿರೋ ಇಲ್ಲ? ಇದ್ರಾಗ ವಿಚಾರ ಮಾಡೋದೇನೈತಿ? ವಾದ ಕೈ ಮುಗುದ ಬಂದ ಯಾವ ಪೂಜೆ ಅಂತ ಬರ್ರಿ. ನಾಳೆ ಮಾತ್ರ ಅವ್ರ ಮೇಲಿನ ಮುನ್ಸ್ ಕಾಣಬಾರ್ದು ಮುಖದಾಗ. ನನಗೂ ಇಷ್ಟ ಇರ್ಲಿಲ್ಲ. ಅದ್ರ ಏನ್ ಮಾಡೋದು? ಬನಶಂಕರಿ ಅವ್ವಗೋಸ್ಕರ ಈ ಅವ್ವ ಹೇಳ್ದಂಗೆ ಕೇಳ್ಬೇಕಾಗದ. ನೀವು ಬಂದು ಚೆನ್ನಾಗಿ ಬೇಡ್ಕೋರಿ, ಒಳ್ಳೇದಾದ್ರೂ ಆಗ್ಬೋದು. ಸುಮ್ಮನೆ ಬರ್ರಿ. ಸೌಭಾಗ್ಯವತಿ, ಬಾಯ್ಲಿ. ಇನ್ನ ಹೂವ ಕಟ್ಟಿದ್ ಮುಗ್ದಿಲ್ಲ ಅಮ್ಮ. ಬಾ ಅನ್ನಲ್ಲ, ಬಾಯ್ಲಿ. ಹೇಳಿ ಅಮ್ಮ. ನಿನ್ಗ ಹೊಸ ಸೀರೆ ತರ್ಬೇಕಿತ್ತ, ಮರ್ತ್ಬಿಟ್ನಿ. ಸನ್ಮಾನದಾಗ ನನಗ್ ಕೊಟ್ಟ ಸೀರೆ ಇದ, ಇದನ್ನ ನೀನ್ ತೊಟ್ಕೋಬೇಕಾ. ಇವತ್ತಿ ಮನೇಲಿ ವಿಶೇಷ ನಡಿಯಕ್ಕ
ನೀನ ಕಾರಣ. ಅದಕ್ಕ ಇದು ಸಣ್ಣ ಉಡುಗೊರಿ. ಇದೆಲ್ಲ ಬೇಡವಾಗಿತ್ತು ಅಮ್ಮ. ಸೀರೆ ಹೂವು ಬಳಿ ಕೊಟ್ರ ಬೇಡ ಅನ್ಬಾರ್ದ. ತಗೋ ತೊಡ್ಕೊ. ಆಯ್ತು ಅಮ್ಮ. ಸೌಭಾಗ್ಯವತಿ ಬಾಯ್ಲಿ. ನಾಳಿದ್ದೋ ಮುಂದಿನ ವಾರನೋ ಬನಶಂಕರಿ ಅವನ ಕೃಪೆಯಿಂದ ನಿನ್ ತಂದೆ ತಾಯಿ ಸಿಕ್ಕಿದ್ರ ನಾನು ಬಿಟ್ಟು ಹೊಟ್ಟೋಗ್ತೀಯೇನ? ನನ್ನ ಪುಣ್ಯ ನೋಡಿ ಅಮ್ಮ, ನನಗೆ ಮೂರು ಜನ ಅಮ್ಮಂದ್ರು. ಅಮ್ಮನವರು, ನನ್ನ ಹೆತ್ತವರು, ನೀವು. ನಿನ್ನ ಕಳಿಸ್ಲಿಕ್ಕ ಮನ್ಸೇ ಬರವಲ್ದು. ನಿನ್ನ ಬಾಳ ಹಚ್ಕೊಂಡಿನಿ ಕಂದ. ನಿನ್ನ ನೋಡ್ತಿದ್ರ ಸದಾ ನಿನ್ ಜೋಡಿಗಿರ್ಬೇಕು ಅನ್ಸ್ತದ. ನಿನ್ ಕಡೆಯವ್ರು ಬಂದು ನಿನ್ನ ಕರ್ಕೊಂಡು ಹೋಗೋದನ್ನ ನೆನ್ಸ್ಕೊಂಡ್ರ ಬಯಲ್ನಾಗಿರೋ ಒಂಟಿ ಮರ ನೆನ್ಪಾಗ್ತದ. ಅಮ್ಮ, ಇವತ್ತು ಶಂಕರ ಪೂಜೆ. ಬೆಳಗ್ಗೆನೆ ನೀವು ಬೇಸರ ಮಾಡ್ಕೊಂಡ್ರೆ ಹೇಗೆ? ನೀವು ಬೇಸರ ಮಾಡ್ಕೊಂಡ್ರೆ ನನಗೂ ಬೇಸರ ಆಗುತ್ತೆ. ಬಿಡು, ಮನ್ಸಿಗೆ ಬಂತು ಹೇಳಿದ್ನಿ. ಚಂದ ಕಾಣ್ಬೇಕಿವತ್ ನೀನ. ಏನು ಬಗ್ಗೆ ಬೈಲಕ್ಕ ಬಿದ್ದಿ ಬಾಳ ದಿನಕ್ಕ ಹುಣ್ಣಿಮೆ ಚಂದ್ರ ಹಚ್ಚಿದಂಗ ಏ ವಜ್ರಪ್ಪ, ಹಾಡ್ ಹೆಂಗಿರ್ಬೇಕು ಅಂತಾನೆ? ಹಿಂದೂ ಯಾರು ಹಾಡಿರ್ಬಾರ್ದು, ಮುಂದೆ ಯಾರು ಕೇಳಿರ್ಬಾರ್ದು ಅಂತ ಹಾಡಿದ್ರು ಹೇಳು. ಈ ಚಳಿಯಾಗ ಆಷಾಢದಾಗ ಯಾವ ಹಾಡು ಬರ್ತಾವ? ಇಲ್ಲಿ ನೋಡಿಲ್ಲ, ಅವ್ವಾರು ಹುಕುಂ ಮಾಡ್ಯಾರ ಶಂಕದ ಪೂಜಾ, ಬನಶಂಕರಿ ಅವಾಗ ಗಾಯನ ಸೇವೆ, ಇದು ಬಿಟ್ರೆ ಬ್ಯಾರೆ ಏನು ಮಾಡಬಾರ್ದು ಅಂತ ಹೇಳ್ಯಾರ. ಓ, ಅವ್ರ ಫರ್ಮಾನ ಹೊಡ್ಸಾರ ಅಂದ್ರ ನಾ ಹನುಮಂತ ಅಯ್ಯಪ್ಪ ಸ್ವಾಮಿ ಇದ್ದಂಗ. ಹೌದು. ಮತ್ತೆ ಎಷ್ಟು ಚಲೋ ಕಾಣ್ತಿದ್ದಿ. ಈ ಸೀರೆ ನನ್ಗೆ ಚಂದ ಹೋಗ್ತದ. ಪಕ್ಕದಲ್ಲಿ ಒಬ್ಬ ರಾಜ್ಕುಮಾರ ಕಮ್ಮಿ ನೋಡ. ಮನಿ ಎಲ್ಲ ಹೆಂಗ್ ಲಕ್ಕ ಲಕ್ಕ ಅಂತ ಹೊಳಿತದ. 2 ವರ್ಷ ಆಗಿತ್ತ ಊರವ್ರನ್ನ ಊಟಕ್ಕೆ ಕರ್ದು. ಎಲ್ಲ ನಿನ್ನಿಂದ ನನ್ನವ ಒಳ್ಳೇದಾಗ್ಲಿಕ್ಕೆ ಹತ್ತದ. ನೀವು ಹೀಗೆಲ್ಲ ಮಾತಾಡಿದ್ರೆ ನನ್ಗೆ ಮುಜುಗರ ಆಗತ್ತೆ ಅಮ್ಮ. ನೀವು ಪಟ್ಟ ಕಷ್ಟಕ್ಕೆ, ನಿಮಗಿರೋ ಒಳ್ಳೆ ಮನ್ಸಿಗೆ ಅಮ್ಮನವ್ರು ಖಂಡಿತ ಒಳ್ಳೇದು ಮಾಡ್ತಾರೆ. ನನಗೆ ಆಶೀರ್ವಾದ ಮಾಡಿ ಅಮ್ಮ. ಚೆನ್ನಾಗಿರು ನನ್ನವ್ವ. ದಯಮಾಡಿಸ್ಬೇಕು ಖ್ಯಾತ ಅಭಿನೇತ್ರಿ ಸಂಗವ್ವ. ಸರಿಲೇ ದೊಣ್ಣೆ ಕೆಟ ಬಂದಾರೇನಾ? ಕಸ್ತೂರಿ ಶಂಕರ ಹೊಂಟಾರಂತ ನಾ ಹೇಳಿದ್ನಿ, ನೀನೇ ಗಡಿಬಿಡಿ ಮಾಡಿ. ಅವ್ವಾರು ನಿಮ್ಮನ್ನ 3 ಬಾರಿ ಕೇಳಿದ್ರು. ಒಳಗದಾರ ಹೋಗ್ರಿ, ಹೊರಗಿನ ಕೆಲಸ ಎಲ್ಲ ನಾವು ನೋಡ್ಕೊಂತೀವಿ. ಸೌಭಾಗ್ಯವತಿ, ಸೌಭಾಗ್ಯವತಿ, ಯಾರು ಬಂದಾರ ನೋಡು. ನಾವ ಹೋಗ್ತೇವು, ಆಕಿ ಬಂದು ನಮಗ್ ಸ್ವಾಗತ ಕೊರೋದ್ ಬೇಕಾಗಿಲ್ಲ. ಲೇ ವಜ್ರಪ್ಪ, ಮನಿ ಮಂದಿಗೆಲ್ಲ ಯಾಕ್ಲೆ ಸ್ವಾಗತ? ದಯಮಾಡಿಸ್ಬೇಕು. ಬರ್ಬೇಕು ಬರಬೇಕು ಬರ್ಬೇಕು. ಏನ ಬಗ್ಗೆ ಬೈಲಕ್ಕ ಬಿದ್ದಿ ಬಹಳ ದಿನಕ್ಕ. ಸಬ್ಕೆ ಬಾ ಒಳಗೆ. ನೋಡು, ಅಮ್ಮ ಕೊಡ್ಸಿದ ಸೀರೆ ಚೆನ್ನಾಗಿದೆ ಅಲ್ವಾ? ಚಂದದ, ಬಾಳ ಚಂದದ. ಸಂಗವ, ಯಾಕೆಲ್ಲ ಮಾಡ್ದಿ? ಕಸ್ತೂರಿ ಶಂಕರ್ ಅವ್ರು ಬರೋ ಮುಂದ ಎಲ್ಲಾ ಕೆಲ್ಸ ಮುಗ್ದಿರ್ಬೇಕಾ? ಅವ್ರು ಬಂದ್ ಕೂಡ್ಲೆ ಸೌಭಾಗ್ಯವತಿ ಪೂಜೆ ಶುರು ಮಾಡ್ತಾಳ. ನೀವಿಬ್ರು ಪ್ರಸಾದಕ್ಕ ಬಾಳೆಹಣ್ಣು ಹೆಚ್ಚಿ ರಸಾಯನ ತಯಾರು ಮಾಡಿ. ನೀನು ಕಳಶ ತಯಾರಿದ್ಯಾ ನೋಡವ. ನಾಟಕನ ಜೀವ ಅಂತಿದ್ದವ್ರ, ಜೊತೆಗಿದ್ದವ್ರ ಉಸಿರು ಅಂತ ಅಂತಿದ್ದವ್ರ ನೋಡ್ಸಂಗವ್ವ ಹೆಂಗ ಬದ್ಲಾಗ್ಯಾರ ಅಂತ. ಸೌಭಾಗ್ಯವತಿಗ ಹೊಸ ಸೀರಿ, ಮನೆ ಕೆಲಸ ಮಾಡ್ಲಿಕ್ಕ, ಇವ್ರ ಚಾಕ್ರಿ ಮಾಡ್ಲಿಕ್ಕ ನಾವ್ ಬಂದಂಗಾತು. ಬಾಳೆಹಣ್ಣು ಹೆಚ್ಚಲಿಕ್ಕ ನಾವ ಹತ್ರ ಇದ್ರ ಹಂಗ ತಾತ್ಸರ, ದೂರ ಆದ್ರೆ ಗೊತ್ತಾಗ್ತೈತಿ ನಮ್ ಕಿಮ್ಮತ್ ಏನ.
ದುರ್ಗಾಪುರದಲ್ಲಿ ನಮ್ಮಿಬ್ರು ನಿಶ್ಚಿತಾರ್ಥ ದಿನ ಮನೆ ಹೀಗೆ ಇರ್ತಾ ಇತ್ತು. ಮನೆಯೆಲ್ಲ ಹೂವಿನ ಮಯ. ಈಗ ಹಿಂದೆ ಬಂದು ಕಿವಿ ಹತ್ರ ಏನೇನೋ ಮಾತಾಡ್ಬೇಡಿ, ದೂರ ಇರಿ ನೀವು. ನಾನು ಮಡಿಲಿದ್ದೀನಿ, ಪೂಜೆ ಮಾಡಬೇಕು. ಅಮ್ಮನವ್ರ ಹತ್ರ ಬೇಡ್ಕೊ, ಹೋದ ನೆನಪು ಮತ್ತೆ ಬರಲಿ ಅಂತ. ಬೇಡ್ಕೋತೀಯಲ್ವಾ? ಊರಿನವರೆಲ್ಲ ಇರ್ತಾರೆ, ಏನಾದರೂ ಅನ್ಕೋತಾರೆ. ಅನ್ಕೊಂಡಿರೋ ನಿಮ್ಮವ್ರ ಬಗ್ಗೆ ನೀನು ಯೋಚನೆ ಇರಲಿ, ಊರವ್ರ ಬಗ್ಗೆ ಬೇಡ. ಸೌಭಾಗ್ಯವತಿ ಅಮ್ಮ, ಕಸ್ತೂರಿ ಶಂಕರ್ ಅವ್ರು ಬರೋರು ಅದಾರ, ಎಲ್ಲ ಸಿದ್ಧ ತಾನೆ? ಅವ್ರು ಬರೋದಷ್ಟೇ ಬಾಕಿ ಅಮ್ಮ. ಗಡಿಬಿಡಿಲಿ ನಿನ್ನ ಕರೆಯೋದ ಮರ್ತ್ಬಿಟ್ನಿ ಸುಚೇಂದ್ರ. ನೀ ಬಂದೆಲ್ಲ ಚಲೋ ಆತು. ತಾಯಿ ಮಗ ಅಂತ ಆದ್ಮೇಲೆ ಕರೆಯೋ ಉಪಚಾರ ಎಲ್ಲ ಯಾಕೆ ಹೇಳಿ? ನಮಸ್ಕಾರ. ಅಮ್ಮ ನಮಸ್ಕಾರ. ನೀವು ಬಂದಿದ್ ಬಹಳ ಸಂತೋಷ ಆತು. ಪ್ರೀತಿಯಿಂದ ಕರೆದ್ರಿ, ಬಂದೆಮ್ಮ. ಹೌದು, ನಾಟಕ ಯಾವಾಗ ತೋರಿಸ್ತೀರಿ? ನೀವ್ ಬಯಸ್ದಾಗ. ಎಲ್ಲ ಆರಾಮಿದೆ ಅಂತ ಭಾವಿಸಿದೀನಿ. ಖಂಡಿತಮ್ಮ. ಬನಶಂಕರಮ್ಮ ನಂಗೆ ಏನೂ ಕೊರತೆ ಇಟ್ಟಿಲ್ಲ, ಚೆನ್ನಾಗಿಟ್ಟಿದ್ದಾಳೆ. ಅಮ್ಮ, ಈಕಿ ಸೌಭಾಗ್ಯವತಿ ನನ್ ಮಗಳ ಲಕ್ಷಣಮ್ಮ. ಇವ್ರೆಲ್ಲ ನಮ್ ನಾಟಕದವ್ರ. ಸಂಪಗಿ, ಸಂಗವ್ವ, ವಜ್ರಪ್ಪ, ಗುರುಪಾದ. ನಿಮ್ಮೆಲ್ಲರ ಪರಿಚಯ ಆಗಿದ್ದು ಬಹಳ ಸಂತೋಷ. ನಮಗೂ ಅಷ್ಟೇ ಅಮ್ಮ. ಆಹಾ, ಇವತ್ತು ಸಂಗೀತ ಲೋಕನೇ ನಮ್ಮ ಮನೆಯಾಗ ಬಂದೈತಿ. ಕಸ್ತೂರಿ ಶಂಕರ್ ಇದ್ದಲ್ಲಿ ಹೋದೆಡೆ ಸಂಗೀತ ಮೆರಿತೈತಿ. ಪೂಜೆಗೆಲ್ಲ ಸಿದ್ಧ ಆಗ್ಯದಮ್ಮ, ಬನ್ನಿ ಬನ್ನಿ. ಮಂಗಳವಾರವು ಬಂದಿತು, ಸುಮಂಗಲೆಯರೆಲ್ಲ ಬನ್ನಿರಿ. ಮಹಾದೇವನ ಸತಿ ಮಂಗಳಾಂಗಿ ಬನಶಂಕರಿ ಪೂಜೆಗೆ ಬನ್ನಿರಿ. ಮಂಗಳವಾರವು ಬಂದಿತು, ಸುಮಂಗಲೆಯರೆಲ್ಲ ಬನ್ನಿರಿ. ಮಹಾದೇವನ ಸತಿ ಮಂಗಳಾಂಗಿ ಬನಶಂಕರಿ ಪೂಜೆಗೆ ಬನ್ನಿರಿ. ಬನ್ನಿರಿ ಎಲ್ಲರೂ ಒಂದಾಗಿ, ಶಾಕಾಂಬರಿಗೆ ಶಿರವಾಗಿ. ಬನ್ನಿರಿ ಎಲ್ಲರೂ ಒಂದಾಗಿ, ಶಾಕಾಂಬರಿಗೆ ಶಿರವಾಗಿ. ಕಂಗೊಳಿಸುತ್ತಿಹ ಮಂಗಳ